ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಏನಂದರೆ JT ಫೌಂಡೇಶನ್ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಫಿಲ್ಲಿಂಗ್ ಸ್ಟೇಷನ್ ಜೋಳದ ರಾಶಿ ಇವರ ನೇತೃತ್ವದಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಪ್ಯಾಡು ಹಾಗೂ ಪೆನ್ನುಗಳು ಕೊಡುವ ಕಾರ್ಯಕ್ರಮವನ್ನು ಚೇಳಗುರ್ಕಿ ಹಿರತಾತ ದೇವಸ್ಥಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ SLC ವಿದ್ಯಾರ್ಥಿಗಳು ಒಳಿತಾಗಲಂತ ಪೂಜೆ ಮಾಡಿಸ್ಕೊಂಡು ಈಗ ಮೊದಲನೇದಾಗಿ ಚೇಳಗುರ್ಕಿ ಶಾಲೆ, ನಂತರ ಕುಂಟ್ನಾಳ್ ಶಾಲೆ, ಈಗ ರುಪನಗುಡಿ ಶಾಲೆಯಲ್ಲಿ ಪ್ಯಾಡು ಹಾಗೂ ಪೆನ್ನು ಕೊಡುವ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆ ಜೀವನಕ್ಕೆ ವಿದ್ಯಾರ್ಥಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಏನು ಮಾಡಬೇಕು, ಯಾವ ಥರ ಉತ್ತೇಜನ ಬರ್ತಕ್ಕಂಥ ಪದಗಳ ಬಳಕೆ, ಅವರಿಗೆ ಪ್ರೇರಣೆ ತುಂಬಿಸ್ತಕ್ಕಂಥ ಎಲ್ಲ ವಿಧವಾದ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಪ್ಯಾಡು ಹಾಗೂ ಪೆನ್ನುಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ SLC ವಿದ್ಯಾರ್ಥಿಗಳಿಗೆ ಮಾಡ್ತಾಯಿದೆ. ಯಾವುದೇ ವಿದ್ಯಾರ್ಥಿಗಳು ಕಡಿಮೆ ಒಬ್ಬ ಅಂಕದಿಂದ ಒಬ್ಬ ವಿದ್ಯಾರ್ಥಿಯನ್ನು ಅಳತೆ ಮಾಡೋಕ್ಕಾಗಲ್ಲ. ಅಂಕ ಅನ್ನೋದು ನಾಮಕಾವಸ್ಥೆ. ಅದು ಇವತ್ತು SLC ಕಡಿಮೆ ಬಂದ ವಿದ್ಯಾರ್ಥಿಗಳು PUCನಲ್ಲಿ ಡಿಗ್ರಿನಲ್ಲಿ ಉತ್ತಂಗ ಮಟ್ಟಕ್ಕೆ IAS IPS ಆದ ಉದಾಹರಣೆಗಳು ಹಲವಾರು ರೀತಿ ಉದಾಹರಣೆಗಳು. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಏನಂದರೆ, SLC ಅನ್ನೋದು ನಿಮ್ಮ ಜೀವನದಲ್ಲಿ ಮೊದಲ ಘಟ್ಟ. ಜೊತೆಗೆ ನೀವು ಅಂಕಗಳನ್ನು ಪರಿಗಣನೆ ಮಾಡಲೇಬೇಕು. ಪಾಸು ಫೇಲ್ ಅನ್ನೋದನ್ನು ಕನ್ಸಿಡರ್ ಮಾಡಲೇಬಾರ್ದು. ಎದಕ್ಕಂದರೆ SLC ಫೇಲ್ ಆಗಿದ್ದ ಹಲವಾರು ವಿದ್ಯಾರ್ಥಿಗಳು PUCನಲ್ಲಿ ಡಿಗ್ರಿನಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದ ಹಲವಾರು ನಿದರ್ಶನಗಳುಂಟು. ಅದಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಹಿತಕರ ಘಟನೆಗೆ ಮುಂದಾಗಬಾರ್ದಂತ ನಾನು ಅವರಿಗೆ ಕಳಕಳಿಯ ವಿನಂತಿ ಮಾಡ್ತಾಯಿದ್ದೆ. ನಾನು ಸುಮಾರು 98ರಲ್ಲಿ SLC ಓದೋ ಕಾಲಕ್ಕೆ ನನ್ನ ಜೀವನ ಏನಿತ್ತಂದರೆ, ಒಂದು ಪ್ಯಾಡು ಪೆನ್ ಕೊಡ್ತಕ್ಕಂಥ ಸ್ಥಿತಿನಲ್ಲೂ ನಾನು ಕಡುಬಡತನದಿಂದ ಬಂದೀನಿ. ಈಗ ನಾನು ಸ್ವಲ್ಪ ಮಟ್ಟಿಗೆ ಒಂದು ಸೇವೆ ಮಾಡಬೇಕಂತ ಮನೋಭಾವ, ನನಗೆ ಸೇವೆ ಮಾಡ್ತಕ್ಕಂಥ ಶಕ್ತಿ ಇದೆ. ಅದಕ್ಕೆ ನಂತರ ಮಕ್ಕಳಿಗೆ ಆಗಬಾರ್ದು, ಒಂಥರ ಪ್ರೇರಣೆ ಆಗಲಿ ಅಂತ ಒಂದು ಪೆನ್ನು ಪ್ಯಾಡ್ ಕೊಡ್ತಕ್ಕಂಥ ಕಾರ್ಯಕ್ಕೆ ನಾನು ಕೈ ಹಾಕಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಇವತ್ತೇನು JT ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಜೋಳದ ರಾಶಿ ತಿಮ್ಮಪ್ಪ ಮತ್ತು ಅವರ ಅಣ್ಣ ತಮ್ಮಂದಿರು ಇವತ್ತೇನು ವಿದ್ಯಾರ್ಥಿಗಳಿಗೆ ಅವ್ರ ಭವಿಷ್ಯವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮೊಟ್ಟ ಮೊದಲಾಗಿ ಅವರಿಗೆ ನಮ್ಮೆಲ್ಲರ ಸ್ನೇಹ ಬಳಗದಿಂದ ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಸರ್ಕಾರಿ ಶಾಲೆಗಳಂತಂದರೆ ಮುಗಿಬಿಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಎಕ್ಸಾಮ್ ಸಂದರ್ಭದಲ್ಲಿ ಅವ್ರು ಏನು ವಿಸಿಟ್ ಮಾಡಿ ಮಕ್ಕಳಿಗೊಂದು ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡ್ತಾರಲ್ಲ, ಅದು ಬೆಲೆ ಕಟ್ಟಲಾರ್ದಕ್ಕಂಥ ಕೆಲಸ. ಆ ಬೆಲೆ ಕಟ್ಟಲಾರ್ದ ಕೆಲಸ ಮಾಡ್ತಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಅದು ಪ್ರೇರಣೆ ಆಗ್ತಾ ಇದೆ. ಬಟ್ ಅವ್ರು ಹೇಳ್ತಕ್ಕಂಥ ವಿಚಾರ ಮತ್ತು ಹೇಳ್ತಕ್ಕಂಥ ಮಾತುಗಳು ಕೂಡ ವಿದ್ಯಾರ್ಥಿಗಳನ್ನ ಅಟ್ರಾಕ್ಟಿವ್ ಮಾಡ್ತಾ ಇದ್ದಾರೆ. ಇಡೀ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಹೈಸ್ಕೂಲು ಮತ್ತು ಬಳ್ಳಾರಿ ಗ್ರಾಮದಲ್ಲಿರ್ತಕ್ಕಂಥ ಹೈಸ್ಕೂಲಲ್ಲಿ ಮತ್ತು ಈ ವರ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಹೋಗಿ ಅವರನ್ನು ಸದಾ ಭೇಟಿ ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹ ತುಂಬುವ ಕೆಲಸ ತುಂಬ ಇದು ಬೆಲೆ ಕಟ್ಟಲಾರದ ಕೆಲಸ. ಇವರಿಗೆ ಉದ್ದೇಶ ಬಂದಿರತಕ್ಕಂಥದ್ದು ತುಂಬ ಖುಷಿಯ ಕೆಲಸ. ಇವ್ರಿಗೆ ಎಷ್ಟು ನನ್ನ ಪರ ಮತ್ತು ನನ್ನ ಪರ ಸ್ನೇಹಿತರ ಪರವಾಗಿ ಎಷ್ಟು ಕೃತಜ್ಞತಾ ಸಲ್ಲಿಸಲು ಕಡಿಮೆ ಅಂತ ಹೇಳ್ತೀನಿ ಹೇಳಿಕೆ ನಾನು ಬಯಸ್ತೇನೆ. ಈಗ ಅದನ್ನು ಅವರೇ ಹೇಳ್ತಾ ಇದ್ದಾರೆ, ಅಂಕ ಕೇವಲ ಅಂಕದಿಂದ ಪರಿಗಣಿಸಕ್ಕೆ ಸಾಧ್ಯ ಇಲ್ಲ. ಪ್ರತಿಭೆ ಅಂತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಪ್ರತಿಭೆ ಬರ್ಬೋದು. ಆ ವಿದ್ಯಾರ್ಥಿಗಳು ಅದನ್ನು ಕೂಡ ಒಂದು ಅವ್ರಿಗೆ ಮಾನಸಿಕ ಶಕ್ತಿ ತುಂಬ್ತಾ ಇದ್ದಾರೆ. ಆಮೇಲೆ ಅವರು ಫೌಂಡೇಶನ್ ಕಡೆಯಿಂದ ಈ ಮುಂದೆ ಮುಂಬರ್ತಕ್ಕಂಥ ಉಪನ್ಯಾಸ ವಿಚಾರ ಸಂಖ್ಯೆಯ ಮುಖಾಂತರ ಅವ್ರನ್ನ ಅಭಿವೃದ್ಧಿ ಪಡಿಸಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಿದ್ದಾರೆ. ಅಂಕನೇ ಅಂತಿಮ ಅಲ್ಲ, ಅಂಕ ಕಡಿಮೆ ಬಂದ ಆತ್ಮಹತ್ಯೆ ಮುಖ್ಯ ಅಲ್ಲ, ಭವಿಷ್ಯ ಮುಖ್ಯ, ಜೀವನ ಮುಖ್ಯ ಅಂತ ಹೇಳ್ತಿದ್ದಾರೆ. ಒಂದು ಸಾವು ಒಂದು ಜೀವನಕ್ಕೆ ಮುಖ್ಯ. ಒಂದು ಪರೀಕ್ಷೆ ಎಷ್ಟಾದರೂ ಬರೀಬೋದು ಬದುಕಿದ್ರೆ. ಸದಸ್ಯರು ಗೋವಿಂದ ತಾಲೂಕು ಪಂಚಾಯತ್ ಸದಸ್ಯರು ಮಾಜಿ. ಇದು ಜೋಳದ ರಾಶಿ ತಿಮ್ಮಪ್ಪ ಅವರು ಹಮ್ಮಿಕೊಂಡಿರೋ ಈ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಇಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲ ಅಂತ ಹೇಳ್ತಾ ನನಗೆ 2 ಮಾತು. JK ಫೌಂಡೇಶನ್ ಮತ್ತು ಅದ್ಭುತವಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಷಯಕ್ಕೆ ಅದ್ಭುತವಾಗಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಏನಂದರೆ, ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಉನ್ನತ ದಾರಿ ದೀಪ ಸಿಗಲಿ ಅನ್ನೋದು ಒಂದು ಅವರ ಆಶಯ ಆಗಿತ್ತು. ನಾನು ಮಾಡಿರ್ತಕ್ಕಂಥ ಕಷ್ಟಗಳು ಈ ಥರ ಮುಂದಿನ ಭವಿಷ್ಯ ಆಗಬಾರ್ದು ಅನ್ನೋದು ಉದ್ದೇಶ ಇಟ್ಟುಕೊಂಡೇ ತಿಮ್ಮಪ್ಪನವರ ಕೊಡುಗೆ ಭಾಳ ಅಪಾರವಾಗಿತ್ತು ಅಂತ ಹೇಳಕ್ಕೆ ಇಷ್ಟ.